ಚಿಕ್ಕಮಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಊಟ ಕೊಡಬಾರ್ದು ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದ್ದಾರೆ. ಬೀದಿ ನಾಯಿಗಳು ಬಹಳ ಏನು ರೌದ್ರಾವತಾರ ತಾಳಿವೆ, ಅವುಗಳನ್ನು ಶಾಂತಗೊಳಿಸಬೇಕು. ಬೀದಿ ನಾಯಿಗಳಿಗೆ ಒಂದ್ ಕಡೆ ಬಿರಿಯಾನಿ, ಇನ್ನೊಂದ್ ಕಡೆ ಉಪವಾಸ ಇದು ನಡೀತಾ ಇದೆ. ನಾವು ಟೆಂಡರ್ ಕರಿತೀವಿ. ಗೋವಾ ಮುಖ್ಯಮಂತ್ರಿಗಳು ಹೇಗ್ ನಮ್ಮನ್ನ ತಡೀತಾರೋ ತಡಿಲಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಅದು ಪುಟ್ಟ ರಾಜ್ಯ, ಗುಡ್ಡಗಾಡು ಪ್ರದೇಶ, ಅಲ್ಲಿಯ ಜನಸಂಖ್ಯೆ ಬಹಳ ಕಡಿಮೆ. ಈ ಕ್ಲಸ್ಟರ್ ಬಾಂಬ್ ಅಂದ್ರೆ ಏನ್ ಗೊತ್ತಾ ಶುಭ, ನೀವು ನೋಡಿದ್ರೆ ಕಕ್ಕಾ ಬಿಕ್ಕಿ ಆಗೋಗ್ಬೇಕು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಕಸ್ತೂರಿ ಮಾಸಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಇನ್ನೇನು ಇವಾಗ ಆಷಾಢ ಮುಗೀತು, ಶ್ರಾವಣ ಶುರು ಆಗಿದೆ. ಈ ಹೊತ್ತಲ್ಲಿ ನಾವು ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋ ಬಗ್ಗೆ ಒಂದು ಮಾತಾಡಿ. ಹೌದು, ಹಬ್ಬ ಅಡಿಗೆ ಮಾಡಿದ್ಮೇಲೆ ಉಳಿದಿದ್ನೆಲ್ಲ ತಗೊಂಡು ನಾಯಿಗಳಿಗೆ ಉಣ್ಸಕ್ ಹೋಗ್ತಾ ಇದ್ವಿ. ಸೊ ಇವಾಗೇನೋ ನಮ್ಮ ರಾಜ್ಯದಲ್ಲಿ ಮಂತ್ರಿಗಳು ಹೇಳಿದ್ರು ಬೀದಿ ನಾಯಿಗಳಿಗೆ ಬಿರಿಯಾನಿ ಊಟ ಹಾಕ್ಸ್ತೀವಿ ಅಂತೇಳಿ, ಅದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಇವಾಗ ಏನಾಗಿದೆ, ಇನ್ನೊಂದು ವಿಚಾರ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಊಟ ಕೊಡಬಾರ್ದು ಅಂತ ಹೇಳಿ ಆರ್ಡರ್ ಪಾಸ್ ಮಾಡಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ನಾವು ಇವಾಗಲೇ ಸಾಕಷ್ಟು ಸಂಚಿಕೆಗಳಲ್ಲಿ ಚರ್ಚೆ ಮಾಡಿರೋ ಹಾಗೆ ಬೀದಿ ನಾಯಿಗಳು ಬಹಳ ಏನು ರೌದ್ರಾವತಾರ ತಾಳಿವೆ, ಅವುಗಳನ್ನು ಶಾಂತಗೊಳಿಸಬೇಕು. ಅವುಗಳ ಏನು ಬಡಬಾಗ್ನಿ ಅಂತೀವಲ್ಲ, ಉದರಾಗ್ನಿ, ಅದನ್ನು ಶಮನಗೊಳಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಬಿರಿಯಾನಿ ಕೊಟ್ರೆ ಅದು ಸಂತೃಪ್ತಗೊಂಡು ಅವು ಯಾರನ್ನು ಕಚ್ಚಲ್ಲ, ಗುರ್ರಾಯಿಸಲ್ಲ, ಏನು ಮಾಡಲ್ಲ ಅಂತೇಳಿ ಹೀಗೆ ಒಂದು ಅಧ್ಯಯನನೋ ಅಥವಾ ಒಂದು ವರದಿಯ ಆಧಾರದ ಮೇಲೆ ಈ ಒಂದು ಯೋಜನೆನ ಜಾರಿಗೊಳಿಸೋಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಹೊರಟಿದೆ. ಅದು ಸರಿ. ಆದರೆ ಚಿಕ್ಕಮಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ಎಲ್ಲಿಲ್ಲ ಅಂತ ಕೇಳ್ಬಿಡಿ. ನಾಟ್ ಓನ್ಲಿ ಚಿಕ್ಕಮಗಳೂರು, ಎಲ್ಲಿಲ್ಲ ಅಂತ ಕೇಳ್ಬಿಡಿ, ಎಲ್ಲ ಕಡೆನೂ ಇದೆ. ಚಿಕ್ಕಮಗಳೂರಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿಯ ಒಂದು ಸ್ಥಳೀಯ ಆಡಳಿತ ಬೀದಿ ನಾಯಿಗಳಿಗೆ ದಯವಿಟ್ಟು ನೀವು ಬೀದಿಗಳಲ್ಲಿ ಅಡುಗೆ ಮಾಡಿರೋದನ್ನ ತಂದು ಹೊರಗಡೆ ಚೆಲ್ಲಬೇಡಿ, ಅನ್ನಾಹಾರಗಳನ್ನು ಬೀದಿ ನಾಯಿಗಳಿಗೆ ಕೊಡಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಹಾವಳಿ ವಿಪರೀತ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನೀವು ಬೀದಿಯಲ್ಲಿ ಆಹಾರ ಹಾಕೋದ್ರಿಂದಾನೇ ಈ ಥರ ಆಗ್ತಿದೆ ಅಂತ ಹೇಳಿಬಿಟ್ಟು ಅಲ್ಲಿಯ ಜನರಿಗೆ ಅಲ್ಲಿಯ ಮುನ್ಸಿಪಾಲ್ಟಿ ಅಂದರೆ ನಗರಸಭೆ ಎಚ್ಚರಿಕೆ ನೀಡಿದೆ. ಅವರು ಯಾವುದಂದ್ರೆ ಸುಪ್ರೀಂ ಕೋರ್ಟ್ ಆದೇಶನ ಕೋರ್ಟ್ ಮಾಡಿಬಿಟ್ಟು ಈ ಥರ ಅವರು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಬೀದಿಯಲ್ಲಿ ಆಹಾರ ಹಾಕಬಾರ್ದು, ತಂದು ಚೆಲ್ಲಬಾರ್ದು ಅಂತ ಇದೆ. ಅಂದರೆ NGOಗಳು ಅಥವಾ ಒಂದು ಈ ನಾಗರಿಕರ ವೇದಿಕೆ ಅಥವಾ ಸಂಘಗಳಿರುತ್ತೆ, ಅವರು ಸೇರ್ಕೊಂಡು ಒಂದು ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಒಂದು ನಿಗದಿತ ಸ್ಥಳದಲ್ಲಿ ಹಾಕಬೇಕು. ಈ ಥರದ್ದೆಲ್ಲ ಇದಿದೆ, ನಿರ್ದೇಶನ ಕೊಟ್ಟಿದೆ. ಬಟ್ ಇವರು ಎಲ್ಲಂದ್ರಲ್ಲಿ ಎರ್ರಾಬಿರಿ ಚೆಲ್ಲೋದು ಹೀಗೆಲ್ಲ ಮಾಡೋದ್ರಿಂದ ಒಂದು ಸ್ವಚ್ಛತೆನೂ ಇದಾಗುತ್ತೆ, ಹಾಳಾಗುತ್ತೆ. ಅದ್ರ ಜೊತೆಗೆ ನಾಯಿಗಳ ಒಂದು ಸಂಖ್ಯೆನೂ ವೃದ್ಧಿಸುತ್ತಾ ಹೋಗುತ್ತೆ ಈ ಥರ ತಿಂದು ಅಂತ ಹೇಳಿ ಅವರ ಒಂದು ಅಂದಾಜು. ಬಟ್ ಎಷ್ಟೊಂದು ಜನ ನಾವು ನೋಡಿದ ಹಾಗೆ ತಮ್ಮ ಸ್ಯಾಲರಿಯಲ್ಲಿ ಇಷ್ಟು ಭಾಗವನ್ನ ನಾವು ಈ ಸೇವೆಗಾಗಿ ಅಂತಾನೆ ಮೀಸಲಿಟ್ಟು ಪ್ರತಿ ದಿನ ಮನೆಯಲ್ಲೇ ಆಹಾರ ಸಿದ್ಧಪಡಿಸಿ ತಗೊಂಡು ಹೋಗಿ ಪ್ಲೇಟ್ ಅಲ್ಲಿ ಎಲ್ಲ ನಾಯಿಗಳಿಗೂ ಸರ್ವ್ ಮಾಡೋದು, ಹಸುಗಳಿಗೆ ಸರ್ವ್ ಮಾಡೋದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಕೆಲವರು ಬರೀ ಬ್ರೆಡ್ ಹಾಕ್ತಾರೆ. ನಾನು ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಒಬ್ರು ಲೇಡಿ ನೋಡಿದ್ದೀನಿ, ಅವರು ಪ್ರತಿನಿತ್ಯ ಹಾಲು ಮತ್ತೆ ಬ್ರೆಡ್ ತಗೊಂಡು ಕೊಡ್ತಾರೆ. ಅದು ಮಕ್ಕಳನ್ನ ಕರೆದಂಗೆ ಕರೆದು ತಾವೇ ನಿಂತ್ಕೊಂಡು ಅವುಗಳಿಗೆಲ್ಲ ತಿನ್ನಿಸಿ ಅವುಗಳಿಗೆಲ್ಲ ಸಂತೃಪ್ತ ಆದ್ಮೇಲೆ ಎಲ್ಲ ಹಂಚಿ ವಿಲೇವಾರಿ ಮಾಡಿ ಆಮೇಲೆ ಹೋಗ್ತಾರೆ. ಅದನ್ನ ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ವಿ. ಇನ್ನೊಂದು ನಾವು ಯೋಚನೆ ಮಾಡೋದಾದ್ರೆ ಎಷ್ಟೊಂದು ಏರಿಯಾಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಬೀದಿ ನಾಯಿಗಳು ಇಲ್ಲ ಅಂದಿದ್ದಿದ್ರೆ ಕಳ್ಳಕಾಟರ ಕಾಟ ಎಷ್ಟು ಆಗ್ತಾ ಇತ್ತು ಅನ್ನುವಂಥದ್ದು. ಬೀದಿ ನಾಯಿಗಳು ಕೆಲವರು ತುಂಬಾ ತುಚ್ಛವಾಗಿ ಮಾತಾಡ್ತಾರೆ, ಏನ್ ನಾಯಿಗಳು ಹಂಗೆ ಹಿಂಗೆ ಅಂತೇಳಿ. ಬಟ್ ಅದರಿಂದ ಎಷ್ಟು ಸಹಾಯ ಆಗ್ತಾ ಇದೆ. ಬೀದಿಯವರು ಆ ಒಂದು ಲೊಕ್ಯಾಲಿಟಿ ನಾಯಿಗಳನ್ನ ಮೇಂಟೈನ್ ಮಾಡಿದ್ರೆ ಸರಿಯಾಗಿ ಸರಿ ಹೋಗ್ಬೋದು. ಆಮೇಲೆ ಇದಲ್ದೇನೆ ನಮ್ಮ ಬೆಂಗಳೂರು ನಗರ ಪಾಲಿಕೆ ಅವುಗಳಿಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸೋದು ಇವೆಲ್ಲ ಇತ್ತಲ್ಲ, NGOಗಳಿಗೆ ವಹಿಸಿದ್ರು, ಅದನ್ನೆಲ್ಲ ಮಾಡಿದ್ರು ಹಿಂದಿನ ಸರ್ಕಾರದ ಅವಧಿಯಲ್ಲಿ. ಈ ತರ ಸಾಕಷ್ಟು ಕ್ರಮಗಳನ್ನು ತಗೊಳ್ಬಹುದು.
ಇದೇನೋ ಉಪವಾಸ ಬೀದಿ ನಾಯಿಗಳಿಗೆ ಒಂದ್ ಕಡೆ ಬಿರಿಯಾನಿ ಇನ್ನೊಂದ್ ಕಡೆ ಉಪವಾಸ ಇದು ನಡೀತಾ ಇದೆ. ನೋಡೋಣ ಇದ್ರ ಬಗ್ಗೆ ಮುಂದೆ ಏನೇನ್ ನಿರ್ಧಾರ ಆಗತ್ತೆ ಅಂತ ನೋಡ್ಬೇಕು. ಹೌದು, ಚರ್ಚೆ ಅಂತೂ ಖಂಡಿತ ಆಗತ್ತೆ ಅನ್ನೋದು ಒಂದು. ಸೊ ಇವಾಗ ಮುಂದಿನ ವಿಚಾರಕ್ಕೆ ನಾವು ಹೋಗೋದಾದ್ರೆ ಗೋವಾ ಮತ್ತೆ ಕರ್ನಾಟಕದ ಮಹದಾಯಿ ಯೋಜನೆ ಬಗ್ಗೆ ಮತ್ತೆ ಇವಾಗ ಹೌದು ಶುರುವಾಗಿದೆ. ಅಂದ್ರೆ ಗೋವಾ ಮತ್ತು ಕರ್ನಾಟಕದ ಸಂಬಂಧ ಯಾವಾಗ್ಲೂ ಒಂದ್ ರೀತಿಲಿ ಬೂದಿ ಮುಚ್ಚಿದ ಕೆಂಡದ ತರಾನೇ ನೋಡಿ, ಕೂಗಳತೆಯಲ್ಲಿದೆ. ನಾವಿವಾಗ ನೀವೇ ಬೆಳಗಾವಿಗೆ ಹೋಗುವಾಗ ಇಲ್ಲಿ ಬೆಂಗಳೂರಿಂದ ಕಿತ್ತೂರು ಚೆನ್ನಮ್ಮ ಟ್ರೈನ್ ಹತ್ತಿದ್ರೆ ಫಸ್ಟ್ ಲೋಂಡಾ ಬರುತ್ತೆ, ಆ ನಂತರ ನಮ್ಗೆ ಖಾನಾಪುರ ಬೆಳಗಾವಿ ಸಿಗುತ್ತೆ. ಅಂದ್ರೆ ಫಸ್ಟ್ ಗೋವಾಗೆ ಎಂಟ್ರಾಗ ಆಮೇಲೆ ನಮ್ಮ ಟ್ರೈನು ಖಾನಾಪುರ ಬೆಳಗಾವಿಗೆ ಹೋಗುತ್ತೆ. ನಾವು ಇಷ್ಟು ಸಮೀಪದಲ್ಲಿದ್ದೀವಿ. ಆಮೇಲೆ ಅವ್ರು ಯಾರು ಗೋಮಾಂತಕ, ಅವ್ರು ಯಾರು ಬೇರೆಯವರು ಅಲ್ಲ. ಅವರ ಸಾರಿಗೆ ಹೆಸರು ನೋಡಿ, ಸರ್ಕಾರಿ ಸಾರಿಗೆ ಹೆಸರು ಕದಂಬ ಸಾರಿಗೆ. ಕದಂಬರು ಯಾರು? ಇವಾಗ ಅವರ ಒಂದು ಅಸ್ಮಿತೆ ಅಂತ, ಗೋವಾ ತಮ್ಮ ಅಸ್ಮಿತೆ ಅಂತ ಹೇಳ್ಕೊಳ್ಳುವಂತ ಕದಂಬ ರಾಜವಂಶ ಇದೆಯಲ್ಲ, ಅದು ಎಲ್ಲಿದು? ಅವರು ಅಂದ್ರೆ ಮೂಲ ಎಲ್ಲರದ್ದು ಒಂದೇನೇ ಆಗಿದೆ. ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಗೋವಾ ಇರ್ಬೋದು, ನಾವು ಮೂವರು ಒಂದೇ ಒಂದು ಏನು ಬುಡದಿಂದ ಎಲ್ಲ ಆನಂತರ ಎಲ್ಲ ಟಸಿಲುಗಳಾಗಿ ಒಡೆದು ಹಂಚಿ ಹೋಗಿದ್ವಿ ನಾವು. ಆದ್ರೆ ಅವ್ರು ಯಾಕೋ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಮೇಲೆ ಹಲ್ಲು ಮಸೀತಾರೆ. ಬಹಳ ಒಂಥರ ಬೇಜಾರಂತ ಅನ್ಸುತ್ತೆ ನೋಡಿ. ಅಲ್ಲಿ ನಮ್ಮ ಕರ್ನಾಟಕದ ಜನರಿಂದ ಅಲ್ಲಿಯ ಒಂದು ಸಮುದ್ರದ ತೀರದಲ್ಲಿ ಏನು ಅಕ್ರಮ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕದವರನ್ನೆಲ್ಲ ಒಕ್ಕಲೆಬ್ಸೋಂತ ಕೆಲಸ ಮಾಡಿದ್ರು ಅವಾಗ ಅಲ್ಲಿ ಇರೋರು. ಈ ಥರದ್ದು ಕಾಲಕ್ಕೆ ಈ ಥರದ ಒಂದು ಕರ್ನಾಟಕ ವಿರೋಧಿ ನೀತಿಯನ್ನ ಗೋವಾದ ಆಡಳಿತ ಸರ್ಕಾರಗಳು ನಡೆಸ್ಕೊಂಡೇ ಬಂದಿವೆ. ಇದನ್ನ ನಾವು ಗಮನಿಸ್ತಾ ಬಂದಿದ್ವಿ. ಈಗ ಆಮೇಲೆ ಮಹದಾಯಿ ನೀರು ಹಂಚಿಕೆಗೆ ಸಂಬಂಧಿಸಿದಂಗೆ, ಈ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂಗೆ ಮುಂಚಿಂದಾನೂ ಕರ್ನಾಟಕ ಹಾಗೂ ಗೋವಾ ನಡುವೆ ಜಟಾಪಟಿ ನಡೀತಾನೆ ಇದೆ, ಎರಡೂ ರಾಜ್ಯಗಳ ನಡುವೆ. ಈಗ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಏನು ಹೇಳಿಕೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಅದು ಅವ್ರ ಹೇಳಿಕೆ ಕೊಡಕ್ಕೆ ಮುಂಚೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವ್ರು ಏನು ಹೇಳೋದಂದ್ರೆ, ಯಾವುದೇ ಕಾರಣಕ್ಕೂ ನಾವು ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸೋಕೆ ಬಿಡಲ್ಲ. ಯಾಕೆಂತ ಹೇಳಿದ್ರೆ ಸೆಂಟರಲ್ಲಿ ನಮಗೆ ಕನೆಕ್ಷನ್ ಇದೆ, ಅಲ್ಲಿ ಎನ್ವೈರ್ನಮೆಂಟ್ ಕ್ಲಿಯರೆನ್ಸ್ ಬೇಕು, ಆ ಪರಿಸರ ಇಲಾಖೆ, ಕೇಂದ್ರ ಪರಿಸರ ಸಚಿವಾಲಯದಿಂದ ಸಿಗದೇನೆ, ಏನು ಅನುಮತಿ ಸಿಗದೇನೆ ಇವ್ರು ಆ ಯೋಜನೆನ ತಗೊಳ್ಳಿಕ್ಕಾಗಲ್ಲ. ನಾವು ಏನಾದರೂ ಒಂದು ನೆಪ ಹೇಳಿ ಕೊಕ್ಕೆ ಹಾಕಿಸ್ತೀವಿ ಈ ಯೋಜನೆಗೆ ಅಂತ ಅವರು ಹೇಳಿದರು. ಅದಕ್ಕೆ ಸಿಟ್ಟಿಗೆದ್ದ ನಮ್ಮ ಉಪಮುಖ್ಯಮಂತ್ರಿಗಳು ಅವ್ರು ಹೇಳಿದ್ರು, ಇಲ್ಲ ನಾವು ಟೆಂಡರ್ ಕರಿತೀವಿ, ಗೋವಾ ಮುಖ್ಯಮಂತ್ರಿಗಳು ಹೇಗೆ ನಮ್ಮನ್ನು ತಡೀತಾರೋ ತಡೀಲಿ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಅವರು ಕರ್ನಾಟಕದ ಮಣ್ಣಿನ ಮಗ ತನ್ನದೇ ಧಾಟಿಯಲ್ಲಿ ಉತ್ತರನ ಕೊಟ್ಟರು. ಅದಕ್ಕೆ ಇವರು ಇದು ಅವರ ಸಂಸ್ಕೃತಿ ತೋರಿಸುತ್ತೆ, ಅವರ ಪಕ್ಷದ ಸಂಸ್ಕೃತಿ ತೋರಿಸುತ್ತೆ, ಇನ್ನೊಂದು ಮತ್ತೊಂದು ಅಂತ ಗೋವಾದಿಂದ ಮತ್ತೆ ನಮಗೆ ಬಂತು ಆ ಕಡೆಯಿಂದ. ಆಯಿತು, ಇದು ನಡೀತಿರುತ್ತೆ. ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಒಟ್ಟಿಗೆ ಇರುತ್ತವೆ, ಚೆನ್ನಾಗೇ ಬಾಯಿ ಅಂದ್ಕೊಂಡಿರುತ್ತವೆ. ಅವೆಲ್ಲ ಹೇಳಲಿಕ್ಕಾಗಲ್ಲ, ಇದು ನಡೆಯುತ್ತೆ, ಇರಲಿ. ಅದನ್ನು ನಾವು ಮುಂದೆ ನ್ಯಾಯಾಲಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆನಲ್ಲಿ ಇರ್ಬೋದು, ಅದನ್ನ ಇತ್ಯರ್ಥಪಡಿಸ್ಕೊಳ್ಳೋಣ, ಅದು ಬೇರೆ ವಿಷಯ. ಗೋವಾ ಸರ್ಕಾರ ಈ ಮಹದಾಯಿ ಅಲ್ಲದೇನೆ ಇನ್ನೊಂದು ಹೊಸ ಒಂದು ವಿಷಯ ಕಿವಿಗೆ ಬಿದ್ದಿರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ವೆಹಿಕಲ್ಗಳಿಗೆ ಅಲ್ಲಿ ನೋಂದಾವಣಿಗೆ ನಿರ್ಬಂಧ ಹೇರಬೇಕು ಅಂತ ಒಂದು ಗಂಭೀರ ಪರಿಶೀಲನೆ ನಡೆಸ್ತಾ ಇದೆ. ಆದರೆ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ಥರದ ಕಾನೂನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಯಾವಾಗಲಾದರೂ ವೀಕೆಂಡಲ್ಲಿ ಹೋಗಿ ಎಲ್ಲಿಗೆ ನಂದಿ ಬೆಟ್ಟಕ್ಕೆ ಅರ್ಲಿ ಮಾರ್ನಿಂಗ್ ಹೋಗಿ ನಿಂತ್ಕೊಳ್ಳಿ. ಆಗ ಆ ಮಂಜು, ಆ ಸೂರ್ಯೋದಯ ಇದನ್ನ ಒಂದು ಅನುಭವಿಸ್ಬೇಕು ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಆಗ ಸುಮ್ಮನೆ ಅಲ್ಲಿ ಬರೋ ನೂರಾರಲ್ಲ ಸಾವಿರಾರು ಗಾಡಿಗಳು ಬರುತ್ತೆ. ನಿಮಗೆ ಅಲ್ಲಿ ಸೂರ್ಯೋದಯ ನೋಡ್ತಿರೋ ಇಲ್ವೋ, ಆದರೆ ಗಾಡಿಗಳ ರಿಜಿಸ್ಟ್ರೇಷನ್
ಪ್ಲೇಟ್ಗಳನ್ನು ತಪ್ಪದೇ ವೀಕ್ಷಿಸಬೇಕು. ಯಾಕೆಂದರೆ ನಾಗಾಲ್ಯಾಂಡ್ ಇರ್ಬೋದು, ಮಿಜೋರಾಮ್ ಇರ್ಬೋದು, ಮೇಘಾಲಯ ಇರ್ಬೋದು, ಪ್ರತಿಯೊಂದು ರಾಜ್ಯದ ನಾನು ನೋಡಿರೋದು, ನಾನು ಮೊದಲು ಸೆಂಟ್ ಮಾರ್ಕ್ಸ್ ರೋಡ್ ಬೆಂಗಳೂರಿನಲ್ಲೇ ಭಾಳ ಒಂಥರ ಅತಿ ಬೇರೆ ಬೇರೆ ರಾಜ್ಯಗಳ ರಿಜಿಸ್ಟ್ರೇಷನ್ನಿನ ವೆಹಿಕಲ್ಗಳು ಬರುತ್ತವೆ ಅಂತ ಅಂದ್ಕೊಳ್ತಾ ಇದ್ದೆ, ಗಮನ ಇಟ್ಟು ನೋಡ್ತಾ ಇದ್ದೆ, ಹಾಗೆ ಅಂದ್ಕೊಳ್ತೇವೆ. ಆದರೆ ನಂದಿ ಬೆಟ್ಟದಲ್ಲಿ ನೋಡಿದ್ಮೇಲೆ ಆಶ್ಚರ್ಯ, ಎಲ್ ಬೇಕಾ ನಿಮಗೆ, ಛತ್ತೀಸ್ಗಢ ಬೇಕಾ ನಿಮಗೆ, ಯಾವ ರಾಜ್ಯದ ರಿಜಿಸ್ಟ್ರೇಷನ್, ಯಾವ ರಾಜ್ಯದ ಗಾಡಿಗಳ ನಿದ್ಬೇಕು, ಎಲ್ಲ ರಾಜ್ಯದಿಂದನೂ ಬಂದಿರ್ತಾರೆ ಅಲ್ಲಿ. ಎಲ್ಲ ರಾಜ್ಯಗಳ ಗುಜರಾತ್ ಇದೆ, ತಮಿಳ್ನಾಡಂತೂ ಬಿಡಿ ಇಲ್ಲೇ ಇದೆ, ಪಕ್ಕದ ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ ಎಲ್ಲ ಇಲ್ಲಂತೂ ಇದ್ದೇ ಇದೆ, ಪ್ರತಿ ಗಲ್ಲಿಗಳಲ್ಲೂ ಇದೆ ಅದು. ಆದ್ರೆ ಅಲ್ಲಿ ನಾನು ಆ ಥರ ನೋಡಿದ್ದು. ಇದು ಬಿಡಿ, ಈ ಇದಕ್ಕೆ ಬರೋಣ, ಏನೋ ನೋಂದಣಿಗೆ ಬಂದ್ರೆ ಎಲ್ಲೂ ನಾವು ರೆಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ. ಹಾಗಿದ್ರೂ ಕೂಡ ಇವರು ಅದು ಹೇಗೆ ಈ ಥರದ ಒಂದು ಕಾನೂನು, ಯಾವುದೋ ಒಂದು ಕಾನೂನಿನ ಎಲ್ಲೋ ಒಂದು ಎಳೆಯನ್ನ ತಗೊಂಡಿರ್ತಾರೆ, ಲೂಪ್ ಹೋಲ್ ಎಲ್ಲೋ ಇರುತ್ತಲ್ಲ, ಅದನ್ನ ತಗೊಂಡು ನಿರ್ಬಂಧಿಸೋಕೆ ಹೊರಟಿದಾರಂತೆ. ಈಗಾಗಲೇ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳು ಅಪಸ್ವರ ಎತ್ತಿದ್ದಾರೆ ಇದ್ರ ಬಗ್ಗೆ. ಆಮೇಲೆ ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ದೊಡ್ಡ ಹೋರಾಟವನ್ನ ಮಾಡ್ತೀವಿ ಇದ್ರ ವಿರುದ್ಧ ಅಂತ ಹೇಳ್ಬಿಟ್ಟು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡೋಣ ಇವರು ಹೆಂಗ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಈ ತರ ಮಾಡ್ಲಿಕ್ಕೆ ನೇರವಾಗಿ ಮಾಡ್ಲಿಕ್ಕೆ ಬರಲ್ಲ. ಒಕ್ಕೂಟ ನಮ್ಮ ಸಂವಿಧಾನ ಅದನ್ನ, ನೀವು ಇದು ಫ್ರೀ ಕಂಟ್ರಿ, ಇಂಡಿಯಾ ಇಸ್ ಅ ಫ್ರೀ ಕಂಟ್ರಿ. ನೀವು ಯಾವ ರಾಜ್ಯದಲ್ಲಿ ಬೇಕಾದ್ರೂ ಹೋಗಿ ನೆಲೆಸ್ಬೋದು, ನಿಮಗೆ ಖುಷಿ ಅಂತ ಅನ್ಸಿದ್ರೆ. ಎಲ್ಲಿಯ ಗಾಡಿಯನ್ನು ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದಕ್ಕೆ ಅಲ್ವಾ ಇವಾಗ ಗೋವಾದ್ ಮುಗೀತು, ನಮ್ಮ ಕರ್ನಾಟಕಕ್ಕೆ ಬರೋಣ. ಅದಕ್ಕೆ ತಾನೇ ಬೆಂಗಳೂರಿನಲ್ಲಿ ಏನು ಛತ್ತೀಸ್ಗಢದ ದಲ್ಲಿ ಖರೀದಿ ಮಾಡಿದಂಥ ಫೆರಾರಿ ಹಾಗೂ ಬೆನ್ಸ್ ಕಾರ್ಗಳನ್ನ ಇಲ್ಲಿ ರಾಜಾರೋಷಕ್ಕೆ ಓಡಿಸ್ಕೊಂಡು ತೆರಿಗೆನೇ ಕಟ್ಟದೆ ಹ್ಯಾಪಿಯಾಗಿ ಓಡಾಡಿಸ್ತಿದ್ರು ನೋಡಿ. 62 ಲಕ್ಷ ಫೆರಾರಿಗೆ, 37 ಲಕ್ಷ ಬೆನ್ಸ್ಗೆ ತೆರಿಗೆ ಕಟ್ಟಿರಲಿಲ್ಲ. ನಮ್ಮ RTOಗಳು ಹಿಡಿದ್ರು. ಈಗ 98.98 ಲಕ್ಷ ಅಂತ ಹೇಳಿದ್ರೆ 99 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರು ತೆರಿಗೆನಲ್ಲಿ. ಏನ್ ಮಾಡ್ತಾರೆ, ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ರಸ್ತೆ ತೆರಿಗೆ ಇದೆಲ್ಲ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ನೀವು ನೋಡಿ, ತುಂಬಾ ಬೆಂಗಳೂರಿನಲ್ಲಿ ಓಡಾಡೋ ಅತಿ ಹೆಚ್ಚಿನ ವಾಹನಗಳಿಗೆ PY ಪಾಂಡಿಚೇರಿ ರಿಜಿಸ್ಟ್ರೇಷನ್ ಇರುತ್ತೆ. ಯಾಕೆಂದ್ರೆ ಅಲ್ಲಿ ತೆರಿಗೆ ಕಡಿಮೆ, ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ. ದೊಡ್ಡ ದೊಡ್ಡ ವೆಹಿಕಲ್ಗಳನ್ನೆಲ್ಲ ಬೆನ್ಸ್ ಅಂತವನ್ನೆಲ್ಲ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡು ಬರ್ತಾರೆ ಇವರು. ಅವ್ರು ಏನೇ ಮಾಡಿದ್ರು ಇಲ್ಲಿ ನಾವು, ಆಮೇಲೆ ಅದು ಸರ್ಟನ್ ಪೀರಿಯಡ್ ವರೆಗೆ ಅವರಿಗೆ ಇದಿರುತ್ತೆ, ವಿನಾಯಿತಿ ಇರುತ್ತೆ. ಆ ನಂತರ ಇಲ್ಲಿಯ ತೆರಿಗೆ, ರಸ್ತೆ ತೆರಿಗೆ ನಾವು ಕಟ್ಟಲೇಬೇಕು ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದವ್ರಿಗೆ. ಆಮೇಲೆ ಅನ್ಯ ರಾಜ್ಯಗಳಿಂದ ಬಂದು ಓಡಾಡೋರು ಇಲ್ಲಿನೂ ಅದೊಂದು ಪರ್ಮಿಟ್ ಏನೋ ತಗೋಬೇಕು ಇಷ್ಟು ದಿನ ಆದಮೇಲೆ. ಅದನ್ನು ಅವ್ರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ಸಾಮಾನ್ಯ ಈ ಮಾರುತಿಗೆ ಇದು ಈ ಚಿಕ್ಕ ಚಿಕ್ಕ ವ್ಯಾಗನಾರು ಇಂಥವಕ್ಕೆಲ್ಲ ಬಿಟ್ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ ನನಗೆ ಗೊತ್ತಾಗೆ. ಯಾಕೆಂದರೆ ಸಿಕ್ಕಾಪಟ್ಟೆ ಓಡಾಡ್ತೀವಿ. ಬಟ್ ದೊಡ್ಡದು ಬೆನ್ಸು, ರೋಲ್ಸ್, ಫೆರಾರಿ ಇವುಗಳನ್ನೆಲ್ಲ ನಾವು ಓಡಾಡಿಸ್ತೀವಿ ಅಂತಂದ್ರೆ ಕಣ್ಣು ಕುಕ್ಕುತ್ತೆ ಅದು ಯಾವ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೌದು, ಖಂಡಿತ. ಯಾಕೆಂದ್ರೆ ಅಷ್ಟು ದುಡ್ಡು ಕೊಟ್ಟು ಕಾರ್ ತಗೊಳಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆ ಅಂದಾಗ ನಮ್ಮ ರಾಜ್ಯಕ್ಕೆ ನೀವು ತೆರಿಗೆ ವಂಚಿಸ್ತೀರಿ ಅಂತ ಹೇಳಿದ್ರೆ ಹೌದಲ್ವಾ? ಆಮೇಲೆ ನಾವಂತೂ ದುರ್ಬಿನ್ ಇಟ್ಕೊಂಡು, ಈಗ ನಿಮಗೆ ಗೊತ್ತು, ಈಗ GSTಗೆ ನಮ್ಮ ಪಾಪ ಮಧ್ಯಮ ಸಣ್ಣ ವ್ಯಾಪಾರಿಗಳು ಎಷ್ಟು ಪಾಪ ಹೋರಾಟ ಮಾಡಿದ್ರು ಅಂತ ಹೇಳಿ. ಆಮೇಲೆ ಸರ್ಕಾರನೂ ಬಹಳ ಮುಕ್ತ ಮನಸ್ಸಿನಿಂದ ಇರೋದ್ರಿಂದ ಅವ್ರ ಜೊತೆ ಇಲ್ಲ, ನಿಮಗೆ ನಾವು ಯಾವುದೇ ರೀತಿ ಹಾನಿ ಮಾಡಲ್ಲ ಅಂತ ಹೇಳಿ ಎಲ್ಲ. ಅದು ನಡುವೆ ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಿಂತ ಬಹುಶಃ ಅದನ್ನು ಅರ್ಥೈಸೋ ರೀತಿಯಲ್ಲಿ ಎಲ್ಲೋ ಒಂದು ಅಪಸವ್ಯ ನಡೆದಿರ್ಬೋದು. ಅದನ್ನು ಮುಖ್ಯಮಂತ್ರಿಗಳು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯವರು ಮಾರಾಟಗಾರರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನಾವು ನಿಮಗೆ ಯಾವುದೇ ಅನಾನುಕೂಲ ಮಾಡಿ ನಿಮ್ಮಿಂದ ನಾವು ಲಕ್ಷಾಂತರ ರೂಪಾಯಿ ಕಟ್ಸಲ್ಲ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಈ ಒಂದು ಏನು ದೊಡ್ಡ ತಲೆನೋವಾಗಿ ಪರಿಣಮಿಸಿ ಎಲ್ಲ ಹಾಲು ಗೀಲು ಎಲ್ಲ ನಿಂತೋಗ್ಬಿಡುತ್ತೆ ಮಾರಾಟದಾಗ. ಇಡೀ ರಾಜ್ಯ ನಮ್ಮ ಜನತೆ ಹೌಹಾರ್ ಹೋಗ್ಬಿಟ್ಟಿದ್ರು, ಏನ್ ನಡೀತಿದ್ಯಪ್ಪ ಇದು ಅಂತ ಹೇಳ್ಕೊಂಡು ಎಲ್ಲ ಕ್ಯಾಶ್ ಇಟ್ಕೊಂಡು ಓಡಾಡ್ಬೇಕಾ ಅನ್ನೋ ತರ ಬಂದಿತ್ತು. ಸೊ ಬಟ್ ಇನ್ನೊಂದ್ ತರ ನೋಡೋದಾದ್ರೆ ಆ ವ್ಯಾಪಾರಿಗಳು ಕೂಡ ಏನ್ ಅವರ ತೆರಿಗೆ ಪಾವತಿ ಮಾಡ್ಬೇಕು ಅನ್ನೋದಿರುತ್ತೆ, ಅದನ್ನ ಮಾಡಲೇಬೇಕು. ನೀವು ಇವಾಗ ನಮ್ಮ ಸಂಸ್ಥೆನಲ್ಲೇ ತುಂಬಾ ಕಡಿಮೆ ಸಂಬಳಕ್ಕೆ ಇರುವಂತವ್ರು, ಇವಾಗ 10,000, 12,000, 15,000 ಇದಕ್ಕೆ ಈ ಒಂದು
ಅತ್ಯಲ್ಪ ಪ್ರಮಾಣದ ಒಂದು ವೇತನ ಪಡೆಯೋರು ಸಮೇತ ತಮ್ಮದೇ ಆದ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕಾಂಟ್ರಿಬ್ಯೂಷನ್ ತೆರಿಗೆ ಮೂಲಕ ಸರ್ಕಾರಕ್ಕೆ ರಾಜ್ಯದ ಒಂದು ನಿರ್ವಹಣೆಗೆ ಕೊಡ್ತಾ ಇದ್ದಾರೆ. ಹೀಗಿರುವಾಗ ನೀವು ವ್ಯಾಪಾರಿಗಳು ದಿನದಲ್ಲಿ ಎಷ್ಟು ಚಿಕ್ಕ ಪುಟ್ಟ ಅಂತ ಹೇಳ್ಬಿಟ್ಟೆ ನೀವು ರೋಡ್ ಸೈಡ್ ಅಲ್ಲಿ ಮಾರಾಟ ಮಾಡೋ ಪಾನಿಪುರಿ ಅವ್ರು ಇರ್ಬೋದು, ಚುರ್ಮುರಿ ಅವ್ರು ಇರ್ಬೋದು, ಅವ್ರಿಗೆಲ್ಲ ಎಷ್ಟು ಆದಾಯ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರೋ ಸಂಗತಿ. ನಾವು ನೀವು ತರಕಾರಿ ವ್ಯಾಪಾರಿ ಇರ್ಬೋದು, ಯಾರೇ ಇರ್ಬೋದು, ಅವ್ ಬಿಸ್ನೆಸ್ ಇಲ್ದೆ ಅವ್ರ ವ್ಯಾಪಾರಕ್ಕೆ ನಿಂತಿರಲ್ಲ ಅಲ್ವಾ. ಇವಾಗ ನೀವು ಎಷ್ಟೇ ಪ್ರಮಾಣದಲ್ಲಿ ವೇತನ ತಗೊಂಡ್ರು ನೀವು ಏಕ್ದಮ್ ಒಂದು ಮನೆ ತಗೊಳ್ಲಿಕ್ಕೆ ಆಗಲ್ಲ. ಸ್ಯಾಲ್ರಿಡ್ ಕ್ಲಾಸ್ ಏನಿದೀವಿ ನಾವು, ನಮಗೆ ಸಾಧ್ಯ ಇಲ್ಲ. ಅದು ಏನು ಒಂದು ಎಷ್ಟೋ ವರ್ಷ ದಾಟೋವರೆಗೂ ನಮ್ಗದು ಗಗನ ಕುಸುಮನೆ ಕನಸು ಕಾಣ್ತಾನೇ ಇರೋದು ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ. ಅದೇ ನೀವು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋರಲ್ಲಿ ತುಂಬಾ ಜನ, ನಾನು ಎಲ್ರು ಅಂತ ಹೇಳಲ್ಲ, ತುಂಬಾ ಜನ ಅವರಿಗೆ ಸಾಧ್ಯ, ಅದು ಮಾಡ್ಲಿಕ್ಕೆ ಸಾಧ್ಯ. ಹಾಗಂತ ಹೇಳಿ ನಾವು ನಮ್ಮ ಈ ನೆಲದ ಒಂದು ಜವಾಬ್ದಾರಿ ಏನಿದೆ ನಮಗೆ ಈ ರಾಜ್ಯದ ಸಿಟಿಸನ್ ಆಗಿ, ನಾಗರಿಕರಾಗಿ, ಅದನ್ನ ನಾವು ಮಾಡ್ಬೇಕಲ್ವಾ, ಕಾನೂನನ್ನ ಗೌರವಿಸ್ಬೇಕಲ್ವಾ. ಆಮೇಲೆ ನಮ್ಮದೇ ನಾವು ಹೆಮ್ಮೆಯಿಂದ ಕೊಡ್ಬೇಕು, ಆವಾಗ ನಾವು ಪ್ರಶ್ನಿಸೋ ಅಧಿಕಾರ ಇರುತ್ತೆ ನಮಗೆ. ಸಿಂಪತಿ ಇದ್ರಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಸೊ ಇವಾಗ ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ನಾವು ಮೇಘಾಲಯದಲ್ಲಿ ಮದುವೆಗೂ ಮುಂಚೆ ಕಡ್ಡಾಯವಾಗಿ HIV ಟೆಸ್ಟ್ ಮಾಡಬೇಕು ಅಂತ ಒಂದು ಹೊಸ ಕಾನೂನನ್ನ ಅವರು ಜಾರಿಗೆ ತಂದಿದ್ದಾರೆ. ಹೌದು ಶಿವ, ಈಗ ಮೇಘಾಲಯ ಸರ್ಕಾರ ಈ ತರಹದ ಒಂದು ಕಾನೂನನ್ನ ಜಾರಿಗೊಳಿಸೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದೆ. ಯಾಕೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತು, ನಮ್ಮ ಈಶಾನ್ಯದ ರಾಜ್ಯಗಳು ಸುಮಾರು ಬಾಂಗ್ಲಾ ಇರ್ಬೋದು, ಚೀನಾ ಇರ್ಬೋದು, ಈ ತರಹದ ದೇಶಗಳಿಗೆ ಬಾರ್ಡರ್ನ ಹಂಚ್ಕೊಂಡಿವೆ. ಇಲ್ಲಿಗೆ ಬೇರೆ ಕಡೆಯಿಂದ ರವಾನೆ ಆಗ್ತಾ ಇರುತ್ತೆ. ಆಮೇಲೆ ನಮ್ಮ ಒಂದು ಈಶಾನ್ಯದ ರಾಜ್ಯಗಳಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸೋದು ಬಹಳಷ್ಟು ದೇಶಗಳಿಗೆ ಬೇಕಿಲ್ಲ. ನಮ್ಮ ಜನರು ಆರೋಗ್ಯವಂತರಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಎಸ್ಪೆಷಲಿ ನಮ್ಮ ಪಹಾಡಿ ಜನರು ಅಂತ, ನಾವು ಈ ಬೆಟ್ಟ ಗುಡ್ಡದಲ್ಲಿ ಏನು ಜೀವನ ನಡೆಸೋರು ತುಂಬ ಸದೃಢರು. ಅವರ ಒಂದು ಕಾಂಟ್ರಿಬ್ಯೂಷನ್ನು ಆರ್ಮಿನಲ್ಲೇ ಇರ್ಬೋದು, ಸ್ಪೋರ್ಟ್ಸ್ನಲ್ಲೇ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಈಗಂತೂ ಅವರೆಲ್ಲ ಈಶಾನ್ಯ ರಾಜ್ಯದವರು ಇವಾಗ ಈ ಕಡೆಗೆ ಬಂದು ನೀವು ನೋಡಿ ಎಲ್ಲ ಕಡೆ ಅವರೇ ನೆಲೆಸಿದ್ದಾರೆ. ತುಂಬ ಗಟ್ಟಿಮುಟ್ಟಾದ ಜನ ಅವರು. ಅವರಿಗೆ ಅವ್ರನ್ನ ನಾವು ಹೇಗೆ ಇದು ಮಾಡ್ಬೋದು ಅಂತ ಹೇಳಿದ್ರೆ, ಈ ಅವರ ಆರೋಗ್ಯವನ್ನ ಕನಲಿಸ್ಬೇಕು. ಅದು ಹೇಗೆ, ಈ ಥರ HIV ಏಡ್ಸ್. ಸೊ ಈಗ ಅಲ್ಲಿ ಮೇಘಾಲಯ ರಾಜ್ಯ ಪುಟ್ಟ ರಾಜ್ಯ, ಅದು ದೇಶದಲ್ಲಿ 6ನೇ ಸ್ಥಾನದಲ್ಲಿಂದ ಬಹಳ ಗಂಭೀರವಾದ ಒಂದು ವಿಷಯ ಇದು. ಹಾಗಾಗಿ ಅಲ್ಲಿಯ ರಾಜ್ಯದ ಆರೋಗ್ಯ ಸಚಿವ ಲಿಂಗ್ಡೋ ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಈಗ ಆಲ್ಮೋಸ್ಟ್ ಒಂದು 4,500 ಜನರು HIV ಏಡ್ಸ್. ನಿಮಗೆ ಕರ್ನಾಟಕದವ್ರಿಗೆ ಏನು ಜುಜುಬಿ ಇದು 4,500 ಅಂತ ಅನ್ಸ್ಬೋದು. ಅದು ಪುಟ್ಟ ರಾಜ್ಯ, ಗುಡ್ಡಗಾಡು ಪ್ರದೇಶ, ಅಲ್ಲಿಯ ಜನಸಂಖ್ಯೆ ಬಹಳ ಕಡಿಮೆ. ಅಲ್ಲಿ 4,500 ಜನರು ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಗಂಭೀರವಾದ ವಿಷಯ. ಆಮೇಲೆ ಇದರಲ್ಲಿ ಇನ್ನೂ ಒಂದು ಏನು ಒಂಥರ ಆತಂಕದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ 4,500 ಜನರಲ್ಲಿ 1,581 ಜನ ಮಾತ್ರ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಉಳಿದವರು ನೋಡಿ ಎಷ್ಟು ಮೋರ್ ದ್ಯಾನ್ ಹಾಫ್ ಅವರು ಚಿಕಿತ್ಸೆನೇ ತಗೊಳ್ತಿಲ್ಲ. ಅದಕ್ಕೆ ಅವರಿಗೆ ಆತಂಕ ಎದುರಾಗ್ತಿರೋದು. ಅದಕ್ಕೆ ಅವರು ಇಲ್ಲ ಮದುವೆಗೆ ಮುಂಚೆ ಪಾಪ ಅಮಾಯಕರ ಒಂದು ಜೀವನನೂ ಇದರಿಂದ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಖಂಡಿತ ಇದೊಂದು ಗಂಭೀರವಾದ ವಿಚಾರನೇ, ಗಂಭೀರವಾದ. ಎಲ್ಲ ಕಡೆನೂ ಈ ಸಿಸ್ಟಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಜವಾಗ್ಲು. ಹೌದು, ಯಾಕಂದ್ರೆ ಅವರ ಕಾಂಟ್ರಿಬ್ಯೂಷನ್ ಎಲ್ಲ ಇದರಲ್ಲೂ ಚೆನ್ನಾಗಿದೆ. ಫುಟ್ಬಾಲ್ ಇರ್ಬೋದು, ಯಾವುದೇ ಕ್ಷೇತ್ರ ಅಲ್ಲ, ಸ್ಪೋರ್ಟ್ಸ್ ಅಲ್ಲಿ, ಸೇನೆನಲ್ಲಿ, ಎಲ್ಲದರಲ್ಲೂ ಅವರ ಕಾಂಟ್ರಿಬ್ಯೂಷನ್ ಚೆನ್ನಾಗಿರುವಾಗ ಅವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಬೇಕು. ಹಾಗಿರುವಾಗ ಈ ತರಹದ ಒಂದು ಆತಂಕಕಾರಿ ವಿಷಯಗಳ ಬಗ್ಗೆ ಅವರು ಕೂಡಲೇ ತುರ್ತಾಗಿ ಸೂಕ್ತ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು. ಹೌದು. ಸೊ ಇವಾಗ ನಾವು ಮುಂದಿನ ವಿಚಾರಕ್ಕೆ ಹೋಗೋದಾದ್ರೆ, ಸುರಸುಂದರಿ ವೇದಾ ಕೃಷ್ಣಮೂರ್ತಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ನಾನು ಸ್ಪೋರ್ಟ್ಸ್ ಅಂದ ತಕ್ಷಣ ನೀವು ವೇದಾ ಕೃಷ್ಣಮೂರ್ತಿಗೆ ಹೋಗ್ಬಿಟ್ರಾ? ನನಗೂ ಬಹಳ ಫೇವ್ರೆಟ್ ಪ್ಲೇಯರು, ನಮ್ಮ ಚಿಕ್ಕಮಗಳೂರಿನ ಮಗಳು, ಚಿಕ್ಕಮಗಳು ವೇದಾ ಕೃಷ್ಣಮೂರ್ತಿ.
ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆದಾಗ ನಮಗೆಲ್ಲ ಬಹಳ ಖುಷಿಯಾಗುತ್ತೆ. ಏನಪ್ಪ ಇದು ಚಿಕ್ಕಮಗಳೂರಿನ ಚಿಕ್ಕ ಹುಡುಗಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು 2011ರಿಂದ 2020ರವರೆಗೆ ಸಾಕಷ್ಟು ಪಂದ್ಯಗಳನ್ನು ಆಡಿದ್ದಾರೆ. ಏಕದಿನ ಮತ್ತು T20 ಪಂದ್ಯಗಳು ಇದರಲ್ಲಿ ಹೆಚ್ಚು. 2020ರ ವರ್ಲ್ಡ್ ಕಪ್ T20 ಈ ಒಂದು ಪಂದ್ಯಾವಳಿಯ ನಂತರ ಅವರು ಯಾವುದೇ ಒಂದು ದೊಡ್ಡ ಅಥವಾ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿಲ್ಲ. ತಮ್ಮ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ರು, ಆದರೆ ಅವರಿಗೆ ಅವಕಾಶ ಸಿಕ್ಕಲಿಲ್ಲ. ಈಗ ಸದ್ಯಕ್ಕೆ ಅವರು ದೇಶಿ ಕ್ರಿಕೆಟ್ನಲ್ಲಿ ಯಾವುದದು ರೈಲ್ವೇಸ್ಗೆ ಆಡ್ತಾಯಿದ್ರು, ನಾಯಕಿಯಾಗಿದ್ದರು. ಮತ್ತು WPLನಲ್ಲಿ ವಿಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಅವರು UP ವಾರಿಯರ್ಸ್ ಪರವಾಗಿ ಆಡ್ತಾಯಿದ್ರು. ಅವರು ಮದುವೆ ಆಗಿರೋದು ಒಬ್ಬ ಮಾಜಿ ಕ್ರಿಕೆಟರ್ನೇ, ಅವರು ಅರ್ಜುನ್ ಹೊಯ್ಸಳ ಅವರನ್ನು ಅವರು ವರಿಸಿದ್ದಾರೆ. ಏನು ಖುಷಿ ಕೊಡೋ ಹೆಣ್ಮಗಳು. ಕೋವಿಡ್ ಟೈಮ್ನಲ್ಲಿ ಬಹಳ ಬೇಸರ, ಅವರ ಒಂದು ಟ್ರಾಜಿಡಿ ಅವರ ಲೈಫ್ನಲ್ಲಿ. ಅಮ್ಮ ಮತ್ತು ಸಹೋದರಿ ಇಬ್ಬರನ್ನೂ ಕಳ್ಕೊಂಡ್ರು ಅವರು. ಇನ್ನೂ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಎಷ್ಟು ಆ್ಯಕ್ಟಿವ್ ಅಂತ ಹೇಳೋಕ್ಕೆ, ಆಮೇಲೆ ನಿಮ್ಮ ಪ್ರತಿಭೆ ಅನ್ನೋದು ನಿಮ್ಮಲ್ಲಿ ಇದ್ದರೆ ಅದು ಯಾವತ್ತೂ ಅದನ್ನು ಯಾರು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಅದು ಕಳೆದು ಹೋಗಲ್ಲ ಅನ್ನೋಕ್ಕೆ. ಅವರು ಫೀಲ್ಡಲ್ಲಿ ಆಡದೇ ಇದ್ರೇನು, ಅವರು ಕಾಮೆಂಟ್ರಿ ಬಾಕ್ಸಲ್ಲಿ ಬರ್ತಾರಲ್ಲ, ಅದೇ ಭಾಳ ಖುಷಿ. ನೀವು ಬೇಕಿದ್ರೆ ವೇದಾ ಕೃಷ್ಣ, ಅದರಲ್ಲೂ IPL ಈ ಸರಿ ನನಗೆ ಬೇರೆ ಯಾರೇ ಕಾಮೆಂಟ್ರಿ ಹೇಳಿದ್ರು ವೇದಾ ಕೃಷ್ಣಮೂರ್ತಿ ಕೊಡೋ ಕಾಮೆಂಟ್ರಿ ಮುಂದೆ ಬೇರೆ ಎಲ್ಲರದು ನಗಣ್ಯ ಅಂತ ಅನ್ನಿಸ್ತಿತ್ತು ನನಗೆ. ಯಾಕಂತ ಹೇಳಿದ್ರೆ ಅವ್ರು ಕೊಡೋ ಇನ್ಸೈಟ್ಸ್ ಒಂದೊಂದು ಅಷ್ಟು ಚೆನ್ನಾಗಿರುತ್ತೆ. ನೀವು ನಿಜವಾಗ್ಲೂ ಕೇಳಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕನ್ನಡ ಕಾಮೆಂಟ್ರಿನಲ್ಲಿ ವೇದಾ ಕೃಷ್ಣಮೂರ್ತಿ ಬಂದರೆ ಅದರ ಲೆವೆಲ್ಲೇ ಬೇರೆ. ವೇದಾ ಕೃಷ್ಣಮೂರ್ತಿ ಮಾತನಾಡೋ ರೀತಿನೇ ಬೇರೆ, ತುಂಬ ಖುಷಿ ಕೊಡುತ್ತೆ. ನಮ್ಮ ಹೆಣ್ಮಗಳು ಹೌದು ಆ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತ ಹೇಳಿ ನನಗೆ ಖುಷಿ. ಯಾಕೆಂದ್ರೆ ಆಕೆ ಸ್ವತಃ ಆಡಿ ತನ್ನ ಒಂದು ಅನುಭವಗಳನ್ನ ಹಂಚ್ಕೊಳ್ತಾರಲ್ಲ, ಅವರಿಗೆ ಯಾರು ಹೆಂಗಾಡಿದ್ರು ಏನಾಡಿದ್ರು ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಇವಾಗ ಬೇರೆಯವರು ಆಡ್ತಾರೆ ಅಲ್ಲ, ಪುರುಷ ಇವರು ಕೂಡ ಮಾಡ್ತಾರೆ, ಏನು ಕ್ರಿಕೆಟಿಗರು ಕೊಡ್ತಾ ಇದ್ದಾರೆ, ಅದರಲ್ಲೇ ಎರಡು ಮಾತಿಲ್ಲ. ಆದರೂ ವೇದಾ ಕೃಷ್ಣಮೂರ್ತಿ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಅದರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಓಕೆ, ಇದಿಷ್ಟು ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಚರ್ಚೆ ಮಾಡಿದ್ವಿ. ಇವಾಗ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಹೋದಾಗ ಈ ಸಲ ಟ್ರಂಪ್ ವಿಚಾರ ಬೇಡ ಅಂತೇಳಿ ಅನ್ಕೊಂಡ್ವಿ. ಅಯ್ಯೋ, ಟ್ರಂಪ್ ಮತ್ತೆ ನೆತನ್ಯಾಹು ಎಂಥ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿದ್ರೆ, ಅವಾಗ ನಾವು ಒಂದ್ಸರಿ ಹೇಳಿದ್ವಿ ಇನ್ನೇನು ಇಸ್ರೇಲ್ದು ಸೀಸ್ ಫೈರ್ ಆಗ್ಬಿಡುತ್ತೆ ಹಮಾಸ್ ಜೊತೆಗೆ, ಹಾಗೆ ಹೀಗೆ ನಾವು ಕರಿತಿದ್ವಿ, ಹಮಾಸ್ ಬರ್ತಿಲ್ಲ ಅಂತೆಲ್ಲ ಹೇಳಿದವ್ರು ಈಗ ನಾವು ನಿಮ್ಮ ಜೊತೆ ಮಾತಾಡಲ್ಲ ಅಂತ. ಏನು ಇವರು ನನಗೆ ಪ್ರತಿ ಸಾರಿ ನಾವು ಗಾಜಾ ಬಗ್ಗೆ ಮಾತಾಡ್ತೀವಿ, ಏನು ಹ್ಯೂಮನ್ ಕ್ರಿಯೇಟೆಡ್ ಏನೊಂದು ಕೃತಕ ಆಹಾರ ಅಭಾವ ಸೃಷ್ಟಿ ಮಾಡಿ ಜನಗಳನ್ನು, ಅದರಲ್ಲೂ ಮಕ್ಕಳನ್ನ, ಎಳೆ ಕಂದಮ್ಮಗಳನ್ನ ಒಂದು ಸಾವಿಗೆ ಕಾರಣರಾಗ್ತಿದ್ದಾರೆ. ಈಗ ನೋಡಿದ್ರೆ ಅವರು ಇಲ್ಲ ತಾರಮಯ ಆಡಿಸ್ಬಿಟ್ಟಿದ್ದಾರೆ, ನಾವಿವಾಗ ಮಾತಾಡಲ್ಲ ಅಂತ. ಹಾಗಾಗಿ ನಾವು ಈ ಒಂದು ವಿಷಯದ ಬಗ್ಗೆ ಮಾತಾಡೋದು ವ್ಯರ್ಥ ಅಂತ ಅನ್ಸುತ್ತೆ. ಹಾಗಾಗಿ ಈ ಸಲ ರಷ್ಯಾ ಮತ್ತೆ ಇರಾನ್ ಸಂಬಂಧ ಬಹಳ ಗಟ್ಟಿ ಆಗ್ತಾ ಇದೆ ದಿನ ದಿನಕ್ಕೂ. ಇರಾನ್ ಏನ್ ಮಾಡ್ತಿದೆ ನಾ ಗಮನಿಸ್ತಾ ಇದ್ರೆ ಶುಭ, ನೋಡಿ, ಇರಾನ್ಗಿಂತನೂ ಚೀನಾ, ನನಗೆ ಈ ಸಂದರ್ಭದಲ್ಲಿ ನಮ್ಮ ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂತಹ ಜಾರ್ಜ್ ಫರ್ನಾಂಡಿಸ್, ಸಮಾಜವಾದಿ ನಾಯಕ, ಇವರ ನೆನಪು ಬಹಳ ಆಗುತ್ತೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ನಮಗೆ ನಿಜವಾದ ಎನಿಮಿ ಅಥವಾ ನಮ್ಮ ನಿಜವಾದ ಎದುರಾಳಿ ಚೀನಾನೇ ಹೊರತು ಪಾಕಿಸ್ತಾನ ಅಲ್ಲ ಅಂತ ಹೇಳಿದ್ರು ಅವರು. ಅದು ಅಕ್ಷರಶಃ ಸತ್ಯ ಅಂತ ಹೇಳಿಬಿಟ್ಟು ನಾವು ಇತ್ತೀಚಿನ ವಿದ್ಯಮಾನಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಗಮನಿಸಬಹುದು ನೀವು. ಆದರೆ ಚೀನಾದ ಸಖ್ಯ ಮಾಡಿದವರೆಲ್ಲ ಏನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಇವಾಗ ನೀವು ಪಕ್ಕದ ಬಾಂಗ್ಲಾದೇಶದಲ್ಲಿ ಏರ್ ಕ್ರ್ಯಾಶ್ ಏನಾಯಿತು, ಫೈಟರ್ ಜೆಟ್ ಏನು ಕ್ರ್ಯಾಶ್ ಆಯಿತು, ಅದ್ರ ನೀವು ನೋಡಿದಿರಿ. F-7 ಹಳೇದೇ, ಅದನ್ನು ಮತ್ತೆ ಓಡಿಸಿದ್ರೆ ಏನಾಗುತ್ತೆ ಅಂತ ಹೇಳಿ. ಅದೇ ನಮ್ಮ ಮಿಗ್ಗಳನ್ನು ನಾವು ಅವುಗಳಿಗೆ ಇದಾಗಿದ್ರೆ ಗೌರವಾನ್ವಿತ ರೀತಿಯಲ್ಲಿ ನಿವೃತ್ತಿಗೊಳಿಸಿ ಅದನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಅವುಗಳ ಒಂದು ನೆಲೆನಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಆ ತರಹದ ಒಂದು ಕ್ರಮ ತಗೊಳ್ಬೇಕು. ಚೀನಿ ಜೆಟ್ಗಳನ್ನು ಬಳಸಿದ್ರೆ ಅದು ಏನಿರುತ್ತೆ ಅದರ ಪರಿಣಾಮಗಳು ಅಂತ ನೀವು ನೋಡಿದ್ರಿ. ಇದು ಚೀನಿ ಸಖ್ಯಕ್ಕೂ
ಏನೋ ಅವರು ಬೂಟ್ ಆ ಥರದ್ದೆಲ್ಲ ಒಂದು ಯೋಜನೆಗಳನ್ನು ಮಾಡಿ ನಾವು ರಸ್ತೆ ನಿರ್ಮಿಸ್ತೀವಿ ಅಂತೇಳಿ, ಏನು ನಾವು ನಿಮಗೆ ಸಾಲ ಕೊಡ್ತೀವಿ ರಸ್ತೆ ನಿರ್ಮಾಣಕ್ಕೆ, ಹಿಂಗೆ ಹಾಗೆ ಅಂತೆಲ್ಲ ಆಮಿಷಗಳನ್ನು ತೋರಿಸಿ, ಆಮೇಲೆ ಆ ಸಾಲದ ಬಲೆಯಲ್ಲಿ ಸಿಲುಕಿಸಿ, ಆಮೇಲೆ ಆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ದಿವಾಳಿ ಎಬ್ಸೋದು, ಇವೆಲ್ಲ ಮಾಡಿದ್ದಾರೆ. ಆದ್ರೂ ಇರಾನಿನ ಚೀನಾದ ಸಖ್ಯ ಇರಾನ್ಗೆ ಬೇಕಾಗಿದೆ, ರಷ್ಯಾಗೆ ಬೇಕಾಗಿದೆ, ಈ ತರಹ ಕೆಲವು ರಾಷ್ಟ್ರಗಳಿಗೆ ಉತ್ತರ ಕೊರಿಯಾಗೆ ಬೇಕಾಗಿದೆ, ಹೀಗಿದೆ. ಬಾಂಗ್ಲಾಗೆ ಯೂನುಸ್ ಅವ್ರಿಗೂ ಪಾಪ ಬೇಕಾಗಿದೆ ಇದು ಅಂತ. ಸೊ ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಈಗ ನಾನು ಚೀನಾದ್ ಹೇಳಿ ಆಮೇಲೆ ಇರಾನಿಗೆ ಬರ್ತೀನಿ. ಚೀನಾ ಏನು ಮಾಡ್ತಿದೆ, ನಮ್ದು ಇವಾಗ ಸಾರ್ಕ್ ಸದ್ಯಕ್ಕೆ ಡಿಫಂಕ್ಟ್ ಆಗಿದೆ. ಅಂದರೆ ಸಾರ್ಕ್ ಸದ್ಯಕ್ಕೆ ಏನು ಸದ್ದು ಮಾಡ್ತಾ ಇಲ್ಲ. ಸೊ ಹೀಗಿರುವಾಗ ತಾನ್ಯಾಕೆ ಅದರ ನೇತೃತ್ವ ವಹಿಸಬಾರ್ದು ಅಂತ ಹೇಳಿ ಇದು ಪಾಕಿಸ್ತಾನಕ್ಕೆ ಚುಚ್ಚುತ್ತಾ ಇದೆ. ಚೂಬಿಡ್ತಿದೆ. ಏನಂತ ಹೇಳಿದ್ರೆ, ಸಾರ್ಕ್ನ ನಾವು ಮತ್ತೆ ರಿಯಾಕ್ಟಿವೇಟ್ ಮಾಡೋಣ, ಇದ್ರಲ್ಲಿ ನಾನು ಬರ್ತೀನಿ, ಸೊ ನಾವೆಲ್ಲ ಸೇರ್ಕೊಳ್ಳೋಣ, ಭಾರತ ಬರೆದ್ರೆ ಅವ್ರನ್ನ ಹೊರಗೆ ಕಳಿಸಿ ಅಂತ ಮಾಡಿದ್ದೆಲ್ಲ ಭಾರತ. ಇದು ಪರಪುಟ್ಟಗಳು ಇವು. ಏನಂತ ಹೇಳಿದ್ರೆ, ನಾವು ಗೂಡನ್ನು ನಿರ್ಮಿಸ್ತೀವಿ, ನೀವು ಬಂದು ಸೇರ್ಕೊಳ್ಳಿ ಅನ್ನೋ ಥರ ಆಯಿತು ಅಂತ ಹೇಳಿ ಅಲ್ಲಿ ಒಂದು ಕಡೆ. ಇನ್ನೊಂದು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಇದು ಪಾಕಿಸ್ತಾನ, ಇರಾನ್, ಚೀನಾ, ರಷ್ಯಾ ನಮ್ದೊಂದು ಬ್ಲಾಕ್ ಮಾಡ್ಕೊಳ್ಳೋಣ, ನಮ್ದೊಂದು ಕೋಆಪರೇಷನ್ದು ಏನು ಬ್ಲಾಕ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನೂ ಒಂದು ಹೊಸ ಇದನ್ನು ಚಲಾವಣೆಗೆ ಬಿಟ್ಟಿದ್ದಾರೆ, ಒಂದು ಪ್ರಸ್ತಾವವನ್ನು. ಏತನ್ಮಧ್ಯೆ ಇರಾನ್ ಮತ್ತು ರಷ್ಯಾ ಬಂಧ ಬಹಳ ಗಟ್ಟಿ ಆಗ್ತಾ ಇದೆ. ಇರಾನ್ಗೆ ಈಗಾಗಲೇ ರಷ್ಯಾ ಬೇಕಾಗಿರೋ ಅವ್ರಿಗೆ ಇದು ಯುದ್ಧ ಸಲಕರಣೆ ಇದರಲ್ಲೆಲ್ಲ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಸಪ್ಲೈ ಮಾಡಿದ್ದಾರೆ, ಎಲ್ಲ ಹೌದು. ಈಗ ಅವರ 2ನೇ ಟೆಲಿಕಾಂ ಉಪಗ್ರಹ ನಾಹಿದ್-2 ಟೆಲಿಕಾಂ ಉಪಗ್ರಹವನ್ನು ಉಡಾವಣೆ ಮಾಡಿಕೊಟ್ಟಿದ್ದಾರೆ. ಈಗ ಯಶಸ್ವಿಯಾಗಿ ಅದನ್ನು ಬಾಹ್ಯಾಕಾಶದ ಕಕ್ಷೆಗೆ ಸೇರಿಸ್ಕೊಟ್ಟಿದ್ದಾರೆ. ಈ ಇರಾನ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಒಂದು ಕಡೆ ರಷ್ಯಾ, ಚೀನಾ ಜೊತೆಗೆ ಪಾಕಿಸ್ತಾನದ ಜೊತೆಗೆ ತನ್ನ ಒಂದು ಬಂಧವನ್ನು ಗಟ್ಟಿ ಮಾಡ್ಕೊಳ್ತಾನೆ, ಇತ್ಲಾಗೆ ಸ್ಯಾಂಕ್ಷನ್ಸ್ನ ಆದಷ್ಟು, ಆರ್ಥಿಕ ದಿಗ್ಬಂಧನಗಳನ್ನು ಆದಷ್ಟು ಅವಾಯ್ಡ್ ಮಾಡಬಹುದಾ ಅನ್ನೋ ಒಂದು ಡಿಪ್ಲೊಮ್ಯಾಟಿಕ್ ವೇನಲ್ಲೂ ನಡ್ಕೊಳ್ತಾ ಇದೆ. ಅದಕ್ಕೆ ಯುರೋಪಿನ ದೇಶಗಳ ಜೊತೆಗೆ ನಾನು ಮಾತುಕತೆಗೆ ಬರ್ತೀನಿ, ಮಾತಾಡ್ತೀನಿ ಅಂಥೇಳಿ ಭಾಗವಹಿಸಿನೂ ಇದೆ. ಈಗ ಇದು ಅಣ್ವಸ್ತ್ರ ನಿರೋಧಿ ಒಪ್ಪಂದದ ಒಂದು ಆಂಟಿನ್ಯೂಕ್ ಬ್ಲಾಕ್ ಏನಿದೆ, ಅಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅವರ ಒಂದು ನಿಬಂಧನೆಗಳಿಂದ ಅದರ ಒಂದು ಚೌಕಟ್ಟಿನಲ್ಲಿ ನಾನು ಮಾತುಕತೆ ನಡೆಸೋದಕ್ಕೆ ಸಿದ್ಧ ಅಂತೇಳಿ ಭಾಗವಹಿಸಿದೆ. ಆಮೇಲೆ ಇನ್ನೂ ಏನು ಹೇಳ್ತಿದ್ರೆ, ಶಾಂತಿ ಮಂತ್ರ ಅವು ಜಪಿಸ್ತಾ ಇದೆ. ಅಷ್ಟೇ ಅವು ಸೀಮಿತ, ನಾವು ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಪ್ಪ, ನಮಗೆ ಎನರ್ಜಿ ಬೇಕು, ಹಾಗಾಗಿ ನಾವು ಬರೀ ಇಂಥದ್ರಲ್ಲಿ ತೊಡಗಿಸ್ಕೊಳ್ತೀವಿ ಹೊರತು ನಾವು ಶಸ್ತ್ರಾಸ್ತ್ರಗಳಿಗೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಏನು ನಿರ್ಮಾಣ ಮಾಡೋದಕ್ಕೆ ನಾವು ಇದನ್ನು ಬಳಸೋದಿಲ್ಲ ಅಂತ ಹೇಳ್ತಾ ಇದೆ. ಇದು ಎಲ್ರಿಗೂ ಬಹಿರಂಗ ಸತ್ಯ, ಯಾರು ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಹೌದು. ಸೊ ಮುಂದೆ ಇನ್ನೂ ಎಷ್ಟು ಗಟ್ಟಿ ಆಗುತ್ತಾ ಇವ್ರ ಸಂಬಂಧ, ಅಥವಾ ಮತ್ತೆಲ್ಲಾರು ಬಿರುಕು ಬಿಡುತ್ತಾ ಅನ್ನೋದು ನೋಡಬೇಕಾಗುತ್ತೆ. ಸೊ ನಾವಿವಾಗ ಈ ವಾರದ ಕತೆ ಕಡೆ ಹೊರಳೋದಾದರೆ, ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾದಲ್ಲಿ ಮತ್ತೆ ಸಂಘರ್ಷ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇದು ನಿಜವಾಗ್ಲೂ ಒಂದು ಕತೆ ಥರನೇ ಹೇಳಬೇಕು, ಆತಂಕದ ಸಂಗತಿ. ಆದರೆ ಇದು ಕತೆನೂ ಇದೆ, ಯಾಕೆಂದರೆ ಇದಕ್ಕೆ ಈ ಒಂದು ಸಂಘರ್ಷಕ್ಕೆ ಶತಮಾನದ ಇತಿಹಾಸ ಇದೆ. 11ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಒಂದು ದೇವಾಲಯಕ್ಕೆ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ನ ಒಂದು ಸ್ಥಾನಮಾನ ತಗೋಬೇಕು ಅಂತ ಹೇಳಿಬಿಟ್ಟು ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ನ ಗಡಿಯಲ್ಲಿರುವಂತಹ ಒಂದು ದೇವಾಲಯಕ್ಕೆ ಈ ಒಂದು ಸ್ಥಾನಮಾನ ತಗೋಬೇಕು ಅಂತ ಹೇಳಿಬಿಟ್ಟು 2008ರಲ್ಲಿ ಯುನೆಸ್ಕೋಗೆ ಅರ್ಜಿ ಸಲ್ಲಿಸುತ್ತೆ. ಅದಕ್ಕೆ ಥೈಲ್ಯಾಂಡ್ ಅಬ್ಜೆಕ್ಷನ್ ಸಲ್ಲಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಗಡಿಲಿದೆ. ಯಾಕೆಂದರೆ ಫ್ರೆಂಚರು ಕಾಂಬೋಡಿಯಾ ರೂಲ್ ಮಾಡಿದವರು. ಸೊ ಆ ಗಡಿ ಸರಿಯಾಗಿ ಇತ್ಯರ್ಥ ಆಗಿಲ್ಲ, ಅದು ಅವ್ರಿಗೆ ಹೋಗಿದೆ, ಅದು ನಮಗೆ ಸೇರಬೇಕು. ಹಾಗಾಗಿ ನೀವು ಯುನೆಸ್ಕೋದವರು ಅದಕ್ಕೆ ಕೊಟ್ಟರೆ ಹೇಗೆ ಅಂತ ನೋಡಿ. ಎರಡೂ ದೇಶ ಶಾಂತಿಯ ಒಂದು ದ್ಯೋತಕ ಅಂತ ಅನ್ನಿಸ್ಕೊಂಡಿರುವಂತಹ ಬೌದ್ಧ ಧರ್ಮವನ್ನು ಫಾಲೋ ಮಾಡುವಂತಹ ದೇಶಗಳು ಆಲ್ ಆಫ್ ಅ ಸಡನ್ ಎಂಥ
ಜಿದ್ದಾಜಿದ್ದಿ ಯುದ್ಧಕ್ಕೆ ಬಿದ್ದುಬಿಟ್ಟಿವೆ ಅಂತ ಹೇಳಿದ್ರೆ, ಅಂದರೆ ಆಲ್ ಆಫ್ ಎ ಸಡನ್ ಏನಿಲ್ಲ, ಅಲ್ಲಿ ಮುಸುಕಿನ ಗುದ್ದಾಟ ನಡೀತಾನೇ ಇತ್ತು ಆ ಗಡಿ ಜಿಲ್ಲೆಗಳಲ್ಲಿ. ಈಗ ಥೈಲ್ಯಾಂಡ್ ತನ್ನ ಗಡಿಯಲ್ಲಿ, ಕಾಂಬೋಡಿಯಾ ಗಡಿಯಲ್ಲಿರುವಂತಹ ತನ್ನ 8 ಜಿಲ್ಲೆಗಳಲ್ಲಿ ಸೇನಾಡಳಿತವನ್ನು ಕೊಟ್ಬಿಟ್ಟಿದೆ. ಅಂದರೆ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅಲ್ಲಿಯ ಒಂದು ಅಧಿಕಾರ, ಆಡಳಿತ ನಡೆಸೋದಕ್ಕೆ. ಇತ್ಲಾಗೆ ಕಾಂಬೋಡಿಯಾ ಹೆದರಿದ್ರು. ಅವ್ರೇನು ಹೇಳೋದು ಅಂತ ಹೇಳಿದ್ರೆ, ಇವರು ಅಲ್ಲಿ ಲ್ಯಾಂಡ್ ಮೈನ್ಸ್ ಹುಡುಕ್ಸಿದ್ದಾರೆ ಗಡಿ ಭಾಗದಲ್ಲಿ. ನಮ್ಮ ಸೋಲ್ಜರ್ ಒಬ್ಬರು ಕಳೆದ ವಾರ ಕಾಲು ಪೆಟ್ಟಾಯಿತು, ಅವ್ರಿಗೆ ಕಾಲು ಕಳ್ಕೊಂಡಿದ್ದಾರೆ ಬಲಗಾಲನ್ನ. ಹಾಗಾಗಿ ಅದಕ್ಕೆ ಇದ್ದಕ್ಕಿದ್ದಂಗೆ ಇದು ಎಸ್ಕಲೇಟ್ ಆಗಿದ್ದು. ಮೇ ತಿಂಗಳಲ್ಲೂ ಇದಾಗಿತ್ತು ಇದೇ ತರಹ. ಇದು ಅವಾಗವಾಗ ಆಗ್ತಾನೆ ಇರುತ್ತೆ ಈ ಎರಡೂ ದೇಶಗಳ ನಡುವೆ. ಆದರೆ ಈ ಸರಿ ಇದ್ದಕ್ಕಿದ್ದಂಗೆ ಇವರು ಯಾವ ತರಹ ಏಕಾಏಕಿ ಥೈಲ್ಯಾಂಡ್ಗೆ ರೋಷ ಉಕ್ಕಿ ಯಾವ ತರಹದ ಒಂದು ಮುಗಿಬಿದ್ದುಬಿಟ್ರು, ಇವ್ರ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ಒಂಥರ ಭಯ ಆಗೋಯ್ತು ನಮಗೆ ನೋಡಿ. ಆಶ್ಚರ್ಯ ಅಂತಂದರೆ, ಇರಾನ್ ಇಸ್ರೇಲ್ ಕ್ರಮೇಣವಾಗಿ ಕಾವೇರಿಸ್ಕೊಂಡು ಏಕಾಏಕಿ ಪ್ರಹಾರ ಮಾಡಿದ್ರು. ಆಮೇಲೆ 1.48 ಮಿಲಿಯನ್ ಜನ ಇದರಿಂದ ಸಮಸ್ಯೆಗೆ ಸಿಲುಕಿರೋದು. ಸಮಸ್ಯೆಗಲ್ಲ, ಆ ಗಡಿಯಿಂದ ಹೊರಗೆ ಅಲ್ಲ, ಆ ಗಡಿ ಪ್ರದೇಶದಲ್ಲಿ ಇದ್ದವ್ರನ್ನ ನಿರ್ವಸಿತಗಿರಾಗಿದ್ದಾರೆ. ಇವಾಗ ಅವ್ರನ್ನೆಲ್ಲ ಅಲ್ಲಿಂದ ಸ್ಥಳಾಂತರಗೊಳಿಸಲಾಗಿದೆ. ಆಮೇಲೆ ಎರಡೂ ಕಡೆ ಈ ಇತ್ತೀಚಿನ ಮಾಹಿತಿ ಪ್ರಕಾರ 32 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ ನಾಗರಿಕರು ಇದ್ದಾರೆ, ಸೈನಿಕರು ಇದ್ದಾರೆ. ಆಮೇಲೆ ಇವರು ಕ್ಲಸ್ಟರ್ ಬಾಂಬ್, ನಾನು ಅದನ್ನೇ ಹೇಳಕ್ಕೆ ಹೋಗ್ತಿದ್ದೆ, ನಂಗೆ ಅದು ತಕ್ಷಣಕ್ಕೆ ಬರ್ತಾ ಇರಲಿಲ್ಲ. ಯಾಕೆ ಏಕಾಏಕಿ ಈ ಕ್ಲಸ್ಟರ್ ಬಾಂಬ್ ಅಂದರೆ ಏನು ಗೊತ್ತಾ ಶುಭ, ನೀವು ನೋಡಿದ್ರೆ ಕಕ್ಕ ಬಿಕ್ಕಿ ಆಗೋಗ್ಬೇಕು. ಇದು ಒಂದು ದೊಡ್ಡ ಬಾಂಬು, ಅದಕ್ಕೆ ಮಕ್ಕಳು, ಅದಕ್ಕೆ ಮೊಮ್ಮಕ್ಕಳು, ಅದಕ್ಕೆ ಮರಿ ಮಕ್ಕಳು ಎಲ್ಲ ಇರುತ್ತೆ. ಅದನ್ನು ತಗೊಂಡು ಅದು ಒಂದೇ ಏಟಿನಲ್ಲಿ, ಒಂದೇ ಉಸಿರಲ್ಲಿ ಚೆಲ್ಲಾಡ್ ಹೋಗುತ್ತೆ ಬಾಂಬ್ಗಳು. ಇವ್ರ ಮೇಲೆ ಇರಾನ್ ಅದನ್ನ ಪ್ರಯೋಗ ಮಾಡಿದ್ರು, ಕ್ಲಸ್ಟರ್ ಬಾಂಬ್ನ ಇಸ್ರೇಲ್ ಮೇಲೆ. ಈ ಕ್ಲಸ್ಟರ್ ಬಾಂಬ್ನ ಇವರು ಏಕ್ದಮ್ ತಗೊಂಡು ಅವ್ರ ಮೇಲೆ ಪ್ರಯೋಗಿಸಿದ್ರು. ಅಲ್ಲಿ ಜನರು ಹೌಹಾರ್ ಹೋಗಿದ್ದಾರೆ, ಕಾಂಬೋಡಿಯಾ ಜನರು. ನೋಡಿ, ಎರಡು ಬುದ್ಧಿಸಮ್ನ ಫಾಲೋ ಮಾಡುವಂತಹ ಒಂದು ದೇಶಗಳು. ಆಮೇಲೆ ಪಕ್ಕ ಇದ್ದಾರೆ. ಇವಾಗ ನಾವು ಭಾರತ ಪಾಕಿಸ್ತಾನ ಹೇಳ್ತೀವಲ್ಲ, ಹಂಗೆ ಅಲ್ಲೂ ಅಷ್ಟೇ ಎಲ್ಲ ಸೇಮ್. ಇವಾಗ ಇಲ್ಲಿ ನಾವು ಆಪರೇಷನ್ ಸಿಂಧೂರ್ ಟೈಮಲ್ಲಿ ಏನಾಯ್ತು ಅದೇ ಥರನೇ ಅಲ್ಲೂ ಆಗಿದೆ. ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಗಡಿಗಳನ್ನು ಮುಚ್ಚಿದ್ದಾರೆ ಯಾವುದೋ. ಆಮೇಲೆ ಇಲ್ಲಿಂದ ಜನ ಅಲ್ಲಿಗೆ ಟ್ರೀಟ್ಮೆಂಟ್ಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೋತಾರೆ. ಇವಾಗ ಅಪ್ಪ ಟ್ರೀಟ್ಮೆಂಟ್ನಲ್ಲಿದ್ದಾರೆ, ಮಕ್ಕಳು ಇಲ್ಲಿದ್ದಾರೆ, ಗಡಿಯಾಚೆ ಅಲ್ಲಿದ್ದಾರೆ. ಇವಾಗ ಒಂದು ಗಡಿನ ಓಪನ್ ಮಾಡಿ ಅದೊಂದನ್ನು ಮಾತ್ರ ತೆರೆದಿಟ್ಟು ನೀವು ಹೋಗೋರೆಲ್ಲ ಅಲ್ಲಿಗೆ ಹೋಗೋರು ಹೋಗಬೇಕು, ಇಲ್ಲಿಗೆ ಬರೋರು ಬರಬೇಕು. ನಾವು ಇವಾಗ ಸಂಘರ್ಷ ನಡೀತಿರೋದು, ನೆಕ್ಸ್ಟ್ ಯುದ್ಧ ಆಗುತ್ತೆ ಇದು ಅಂತ ಹೇಳಿಬಿಟ್ರು. ಏನು 10,000 ಸಂಖ್ಯೆಯಲ್ಲಿ ಜನ ಇಲ್ಲಿಂದ ಅಲ್ಲಿಗೆ ಹೋದರು, ಅಲ್ಲಿಂದ ಇಲ್ಲಿಗೆ ಬಂದರು. ಆಯಿತು, ಇದೆಲ್ಲ ನಡೀತಿರುವಾಗ ಇಲ್ಲ ಎಲ್ಲರೂ ನೀವು ನಿಲ್ಲಿಸ್ಲೇಬೇಕು, ತಕ್ಷಣಕ್ಕೆ ನಿಲ್ಲಿಸಿ ಅಂತ ಹೇಳಿದ್ರು. ಆದರೆ ಎಲ್ಲ ಹೇಳ್ತಿದ್ರು, ಚೀನಾ ಮಾತ್ರ ಕಿಮಕ್ ಅಂದಿಲ್ಲ, ಸುಮ್ಮನೆ ನೋಡ್ತಾ ಇದೆ. ಇವರಿಬ್ರಿಗೂ ಬೇಕಾಗಿರುವ ಆಪದ್ ಬಾಂಧವ ಅಂದ್ರೆ ಚೀನಾ. ಅವ್ರಿಗೆ ಚೀನಾಗೆ ಥೈಲ್ಯಾಂಡು ಬೇಕು, ಚೀನಾಗೆ ಕಾಂಬೋಡಿಯಾನೂ ಬೇಕು. ಇವರಿಬ್ರು ಈ ಎರಡೂ ದೇಶಗಳು ವಾಣಿಜ್ಯ ಇರ್ಬೋದು, ಮಿಲಿಟರಿ ಇರ್ಬೋದು, ಪ್ರತಿಯೊಂದಕ್ಕೂ ಚೀನಾ ಮೇಲೆ ಅವಲಂಬಿತವಾಗಿವೆ ಈ ಎರಡೂ ರಾಷ್ಟ್ರಗಳು. ಈ ರಾಷ್ಟ್ರಗಳಿಗೆ ನಾವು ಹೆಂಗೆ ಅಂದರೆ ಹೇಳಿದ್ರೆ ತುಂಬ ಹಗೂರದ ಮಾತು ಅಂತ ಅನ್ಸ್ಬೋದು. ಈ ನಮ್ಮ ಚಿತ್ರಗಳಲ್ಲಿ ಒಬ್ಬ ಪತಿಗೆ 2 ಪತ್ನಿಯರು ಇರ್ತಾರೆ, ಅದು ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ, ಇಲ್ಲೂ ಮಾಡ್ತಾನೆ ಅಲ್ಲೂ ಮಾಡ್ತಾನೆ. ಈ ಚೀನಾ ಹಾಗೆ ಮಾಡ್ತಿರೋದು. ಹೇಗೆ ಅಂತ ಹೇಳಿದ್ರೆ, ಆ ಮಿಲಿಟರಿ ಎಕ್ಸಸೈಸ್ ಮಾಡ್ತಾರೆ, ಒಂದು ಸರಿ ಕಾಂಬೋಡಿಯಾ ಜೊತೆ ಮಾಡ್ತಾರೆ, ಒಂದು ಸರಿ ಥೈಲ್ಯಾಂಡ್ ಜೊತೆ, ಅಂದರೆ ಎರಡನ್ನೂ ಪ್ರತ್ಯೇಕ ಮಾಡ್ತಾರೆ ಆ ಥರ. ಇವಾಗ ನಾವು ಸಿಂಗಾಪುರ್, ಜಪಾನ್, ಆಸ್ಟ್ರೇಲಿಯಾ ಎಲ್ಲರ ಜೊತೆಗೂಡಿ ನಾವು ಮಾಡ್ತೀವಲ್ಲ ಮಿಲಿಟರಿ ಎಕ್ಸಸೈಸ್, ಆ ಥರ ಇಲ್ಲ ಇದು. ಚೀನಾ ಇವರಿಬ್ರು ಪ್ರತ್ಯೇಕ, ಅಂದ್ರೆ ಇಬ್ರಿಂದಾನು ತಾನ್ ಬೆನಿಫಿಟ್ಸ್ ತಗೋತಿದೆ, ಬಟ್ ಅವರಿಬ್ರನ್ನ ಪ್ರತ್ಯೇಕಿಸಿದೆ. ಇದು ಆಕ್ಚುಲಿ ಎರಡೂ ದೇಶಗಳಲ್ಲಿ ಎರಡು ಡೈನಾಸ್ಟಿಗಳು, 2 ಸಾಮ್ರಾಜ್ಯಗಳು ಆಳಿದಂತಹ ಕಾಲದಲ್ಲಿ ನಿಂದನೂ ಇವರಿಬ್ಬರ ಮಧ್ಯೆ ತಿಕ್ಕಾಟ ಇದ್ದೇ ಇದೆ ಆವಾಗ್ಲಿಂದ. ಅದು ಈಗಕ್ಕೂ ಮುಂದುವರೆದಿದೆ. ಏನು ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಿಮಗೆ ಗೊತ್ತು, ಕೆಲ ದಿನಗಳು ಅಥವಾ ತಿಂಗಳ ಹಿಂದಷ್ಟೇ
ಥಾಯ್ಲ್ಯಾಂಡ್ನ ಪ್ರಧಾನಿಯನ್ನ ಅಮಾನತ್ನಲ್ಲಿ ಇಡಲಾಯಿತು. ಆಕೆ ಶಿನವಾತ್ರ ಅಂತ ಹೇಳ್ಬಿಟ್ಟು ಆ ಹಿಂದಿನ ಶಿನವಾತ್ರ ಪ್ರಧಾನಿಯ ಮಗಳು, ಈಕೆನೂ ಈಗ ಪ್ರಧಾನಿಯಾಗಿ ಆಯ್ಕೆಯಾಗಿದ್ರು. ಅದು ಒಂದೇ ಒಂದು ನಮಗೆ ನೋಡಕ್ಕನ್ಸುತ್ತೆ ಬಹಳ ಚಿಕ್ಕ ಅಂತ, ಆದರೆ ಅವರು ಅದನ್ನು ಯಾಕೆ ಥೈಲ್ಯಾಂಡ್ ಜನ ಅಷ್ಟೊಂದು ಪರ್ಸ್ನಲ್ ಆಗಿ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅವಳು ಹುನ್ ಸೆನ್ ಅಂತ ಕಾಂಬೋಡಿಯಾದ ಉನ್ನತ ನಾಯಕ ಇದ್ದಾರೆ. ಅವರಿಗೆ ಮಾತಾಡುವಾಗ ಅವ್ರ ಅಪ್ಪನ ಫ್ರೆಂಡ್ ಅವರು ಮಾತಾಡುವಾಗ ಅಂಕಲ್ ಅಂತ ಹೇಳ್ತಾಳೆ. ಈ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ನೆರೆಯ ಶತ್ರು ರಾಷ್ಟ್ರದ ಇವ್ರಿಗೆ ಅಂಕಲ್ ಅಂತ ಹೇಳಿದ್ದು ಮಹಾಪರಾಧ ಅಂತ ಹೇಳಿ ಅವಳನ್ನು, ಆ ಟೆಲಿಫೋನಿಕ್ ಕಾನ್ವರ್ಸೇಷನ್ ಏನಿರುತ್ತೆ ಅದು ಲೀಕ್ ಆಗುತ್ತೆ. ಅದಾದ ತಕ್ಷಣ ಅವರನ್ನು ಅಮಾನತ್ನಲ್ಲಿ ಇಟ್ಬಿಡ್ತಾರೆ ಅವರ ಸರ್ಕಾರವನ್ನು, ಅವರನ್ನು. ಈಗ ಬೇರೆಯವರು ವಾಚ್ ಅದೇನೋ ಆ ಹೆಸರು ಹೇಳಲಿಕ್ಕೆ ಕಷ್ಟ. ಅದು ಅವರ ಒಂದು ಹಂಗಾಮಿ ಪ್ರಧಾನಿಯಾಗಿ ಅವ್ರು ಇವಾಗ ಇದ್ದಾರೆ, ಸದ್ಯಕ್ಕೆ ಅಧಿಕಾರದಲ್ಲಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ನಡುವೆ ಯಾರೂ ಮಧ್ಯಸ್ಥಿಕೆ ವಹಿಸೋದು ಬೇಕಿಲ್ಲ, ನಾವು ಪರಸ್ಪರ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕನೇ ಇದನ್ನ ನಿಲ್ಲಿಸೋದು ಅಂತ. ಇನ್ನು ಕೆಲವು ವರದಿಗಳ ಪ್ರಕಾರ ಹೇಳ್ತಾರೆ ಮಲೇಷ್ಯಾದವ್ರು ಕ್ಲೈಮ್ ಮಾಡ್ಕೋತಾರೆ ನಾವು ಸಿದ್ಧವಿದ್ದೀವಿ ಅಂತ ಹೇಳ್ತಾರೆ, ಮತ್ತೆ ಇಲ್ಲ ನಾವು ನಿಲ್ಲಿಸಿದೀವಿ ಅಂತ. ಇಲ್ಲ, ಇತ್ತೀಚಿನ ವರದಿ, ನಾವು ಈ ಸಂಭಾಷಣೆ ರೆಕಾರ್ಡಿಂಗ್ಗೆ ಪ್ರಾರಂಭಿಸೋದಕ್ಕೆ ಮೊದಲು ಕೂಡ ಇನ್ನೂ ಸಂಘರ್ಷಮಯ ವಾತಾವರಣವೇ ಇದೆ, ಯಾವುದೇ ಕದನ ವಿರಾಮ ಆಗಿರಲಿಲ್ಲ ಉಭಯ ದೇಶಗಳ ನಡುವೆ. ಆದರೆ ನೆರೆಮನೆಯವರು ನಾವು ಎಷ್ಟು ಕೊಡು ಆದಾನ ಪ್ರದಾನ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಜೀವನ ಮಾಡಬಹುದು ಉಭಯ ದೇಶದ ಜನರು. ಮತ್ತೆ ಆ ಮಧುರ ಬಾಂಧವ್ಯ ಇದ್ರೇನೆ ಅಲ್ವಾ, ಆ ಸುಮಧುರ ಬಾಂಧವ್ಯ ಇದ್ರೇನೆ ನಾವು ಏನೋ ಶಾಂತಿ, ಸಮೃದ್ಧಿ, ಸೌಹಾರ್ದ ಎಲ್ಲವೂ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಈ ದೇಶಗಳು ಯಾಕೆ ಅದನ್ನ ತಿಳ್ಕೊಂಡಿಲ್ಲ? ಹಾಗೆ ನಮ್ಮಲ್ಲೂ ಆ ಭಾರತ, ಪಾಕಿಸ್ತಾನ, ಚೀನಾ ಎಲ್ಲ ದೇಶಗಳ ನಡುವೆನೂ ಈ ತರ ಇದೆ. ಬಟ್ ಇದು ಬೇರೆ ಎಲ್ಲರಿಗಿಂತ ಗಡಿ ಭಾಗದಲ್ಲಿರೋ ಜನರಿಗೆ ತುಂಬಾ ಕಷ್ಟ. ಅದೇ ಹೇಳದ್ನಲ್ಲ, ಆಸ್ಪತ್ರೆಗಿರ್ಬೋದು ಪ್ರತಿ ಒಂದಕ್ಕೂ ಅವರು ಪರಸ್ಪರ ಅವಲಂಬಿತರು. ಹೌದು, ಒಂಥರ ದುಃಖದ ವಿಚಾರನೆ. ಯಾಕೆಂದ್ರೆ ಅಂತ ಶಾಂತಿ ಮಂತ್ರವನ್ನ ಪಠಿಸಿದ ದೇಶ ಅದು. ಅಲ್ಲೇ ಈ ತರ ನೋಡಿ, ಒಂದು ದೇವಾಲಯದ ಯುನೆಸ್ಕೋ ಮಾನ್ಯತೆಗೋಸ್ಕರ, ಆ ಯುನೆಸ್ಕೋದಿಂದ ಈಗಾಗಲೇ USA ಹೊರಗೋಗಿದೆ. ಯುನೆಸ್ಕೋದ ಭವಿಷ್ಯನೇ ತೂಗುಯಾಲೆಯಲ್ಲಿದೆ ಈಗ. ಆ ಒಂದು ಇದಿಟ್ಕೊಂಡು ಆಮೇಲೆ ಇವರು ಹಾಕಿರೋ ರಾಕೆಟ್ ದಾಳಿ ನಡೆಸಿರೋದು ಥಾಯ್ಲ್ಯಾಂಡ್ದು ಆ ಪ್ರೇ ವಿಹಾರ್ ಅನ್ನೋ ಬುದ್ಧ ಸ್ತೂಪದ ಮೇಲೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದೂನುವೆ ಎರ್ರಾಬಿರ್ರಿ ದಾಳಿ, ಅದು ನಾಗರಿಕ ಆಮೇಲೆ ಪಾಪ ಕಾಂಬೋಡಿಯಾದಲ್ಲಂತ ಆ ಜಿಮ್ನಾಸಿಯಂ, ಆ ಸೇತುವೆಗಳಡಿ ಎಲ್ಲ ಜನ ಹೆದರಿ ಕೂತಿದ್ದಾರೆ ಆ ದಾಳಿಗಳಿಗೆ. ಏನು ಹೆದರ್ಕೊಂಡು ಆ ಕ್ಲಸ್ಟರ್ ಬಾಂಬ್ ನಾ ಹೇಳದ್ನಲ್ಲ, ಅದು ಆ ತರಹ ಅದು ಒಂದು ನೋಡಕ್ಕೆ ಇದ್ದಕ್ಕಿದ್ದಂಗೆ ಹೀಗೆ ವರ್ಷ ಆದಂಗಾಗತ್ತೆ. ಅದು ವರ್ಷಧಾರೆ, ಮುಸಲಧಾರೆ ಧೋ ಅಂತ ಸುರಿದಂಗೆ ಬಾಂಬ್ಗಳ ಸುರಿಮಳೆ ಆಗುತ್ತೆ. ಅದು ಅದೇ ಬುದ್ಧ ನಡೆದ ಹಾದಿಯಲ್ಲಿ ಇವರು ನಡೆಯೋ ಬದಲು ಈ ತರ ಸಂಘರ್ಷ ಕಟ್ಕೊಳ್ತಾ ಇದ್ದಾರೆ. ಇದು ಒಂಥರ ಅವಮಾನ ಅಂತ. ಹೌದು, ನಮ್ಮ ಕನ್ನಡದ ಕವಿ ಬರೆಯರೊಬ್ರು ಹೇಳಿದ್ದಾರೆ, ಅವ್ರ ಆಶಯ ಅದೆಷ್ಟು ಚೆನ್ನಾಗಿ, ಬಂದೂಕಿನ ನಳಿಗೆಯಲ್ಲಿ ಗುಬ್ಬಿಗೂಡು ಕಟ್ಟಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಇದು ನಿಜವಾಗ್ಲೂ ಸಾಧ್ಯನಾ ಅಂತ ಅನ್ಸುತ್ತೆ. ಬಂದೂಕಿನ ನಳಿಗೆಯಲ್ಲಿ ಗೂಡು ಕಟ್ಟಬೇಕು, ಆಗ್ಲೇನೆ ಅಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ. ಅದ್ ಯಾವಾಗ ಆಗುತ್ತೋ, ಯಾವಾಗ ವಿಶ್ವ ಶಾಂತಿ ಆಗ್ಬೇಕು ಅಂದ್ರೆ. ಹೌದು, ಇವಾಗ ನೋಡ್ರಿ ಎಲ್ಲ ಅಕ್ಕಪಕ್ಕ ದೇಶಗಳು ಸಂಘರ್ಷದಲ್ಲೇ ಇದಾವೆ ಹೊರತು ಎಲ್ಲೂ ಕೂಡ ಇಲ್ಲ. ಆಲ್ ಆಫ್ ಅ ಸಡನ್ ಇದು ನೋಡಿ, ಇವಾಗ ಪ್ರವಾಸಿಗಳು ಥೈಲ್ಯಾಂಡ್ ಅಂದ್ರೆ ಮುಗಿ ಬೀಳ್ತಾರೆ, ಕಾಂಬೋಡಿಯಾ ಅಂದ್ರೆ ಮುಗಿ ಬೀಳ್ತಾರೆ. ವಿಶ್ವದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಇರೋದು ಕಾಂಬೋಡಿಯಾದಲ್ಲಿ ಅಂತ ಎಷ್ಟು ಸಾವಿರಗಟ್ಲೆ, ಲಕ್ಷಗಟ್ಲೆ ಜನ ಹೋಗ್ತಾರೆ, ಭಾರತದಿಂದಾನೇ ಹೋಗ್ತಾರೆ. ಅದರಲ್ಲೂ ವಿಶೇಷವಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾಗೆ. ಈಗ ಅವ್ರಿಗೆಲ್ಲ ಇವಾಗ ಭಾರತೀಯ ರಾಯಭಾರಿ ಕಚೇರಿ ಅಲ್ಲಿಂದ ಸೂಚನೆ ಕೊಟ್ಟಿದೆ, ಸದ್ಯಕ್ಕೆ ಥೈಲ್ಯಾಂಡ್ಗೆ ಪ್ರವಾಸಿಗರು ಕೈಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು. ಅದೇ ನೋಡೋಣ, ಇದೊಂದು ಏನು ಒಳ್ಳೆ ಹಾದಿಯಲ್ಲಿ ಸಾಗಿದ್ರೆ ಚೆನ್ನಾಗಿರುತ್ತೆ. ಬುದ್ಧನ ಒಂದಿಷ್ಟು ಮಾತುಗಳು ಅವ್ರ ಕಿವಿಗೆ ಅವಾಗವಾಗ ಹೋಗ್ತಾ ಇರಲಿ, ಸಂಘರ್ಷವನ್ನು ನಿಲ್ಲಿಸ್ಲಿ ಅನ್ನೋದು ನಮ್ಮ ಆಶಯ. ಬರೀ ಥೈಲ್ಯಾಂಡು, ಕಾಂಬೋಡಿಯಾ ಅಂತಲ್ಲ, ಎಲ್ಲ
ಎಲ್ಲಾ ಕಡೆನೂ ಇದೆ ಇರುವ ಸಂಘರ್ಷಗಳು ಕೊನೆಯಾಗ್ಲಿ, ಎಲ್ಲ ಕಡೆ ಶಾಂತಿ ನೆಲೆಸ್ಲಿ ಅನ್ನೋದು ನಮ್ಮ ಆಶಯ. ಸೊ ಇದಿಷ್ಟು ಈ ವಾರದ ನಮ್ಮ ಮಾತುಕತೆ ಆಗಿತ್ತು. ಮುಂದಿನ ವಾರ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.